ಅಪರ್ಣ ಎಲ್ಲೋದ್ಲಿ ಇವಳು? ಲೇ ಅಪರ್ಣ, ಲೇ ಏನೇ ನೀನು? ಅಲ್ಲ, ನಾನಲ್ಲಿ ಕಾಯ್ತಾ ಕೂತಿದ್ದೀನಿ, ಇನ್ನೂ ಬಂದಿಲ್ಲ ಅಂತ ನೀನಿಲ್ಲಿ ನಕ್ಷತ್ರ ಎಣಿಸ್ಕೊಂಡು ನಿಂತಿದ್ಯಾ? ನಿನಗೆ ಗೊತ್ತು ತಾನೆ ನನಗೊಬ್ಬರಿಗೆ ನಿದ್ದೆ ಬರೋಲ್ಲ ಅಂತ. ನಡಿ. ಓಹೋ, ಹೀಗಿರೋ ಮುಖ ಹಾಗೋಯ್ತು ಅಂತಂದ್ರೆ ಏನೋ ಇದೆ ಅಂತ ಅರ್ಥ. ಚಿನ್ನ, ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾನು ಏನಾದರೂ ತಪ್ಪು ಮಾಡಿದರೆ ಶಿಕ್ಷೆ ಅನುಭವಿಸೋದಕ್ಕೆ ನಾನು ರೆಡಿ ಇದ್ದೀನಿ. ಶಿಕ್ಷೆ ಕೊಟ್ಬಿಡಮ್ಮ. ಕೊಡು. ನಿನಗೆ ನನ್ನ ಮೇಲೆ ಸ್ವಲ್ಪನೂ ಪ್ರೀತಿನೇ ಇಲ್ಲ, ಸುಮ್ಮನೆ ಮಾತಾಡ್ತೀಯ ಅಷ್ಟೇ. ಏನೇ ಮಾತಾಡ್ತಾ ಇದ್ಯಾ ನೀನು? ಪ್ರೀತಿ ಇಲ್ದೇನೆ ನಿನ್ನ ಮದುವೆ ಆಗ್ಬಿಟ್ನಾ? ಪ್ರೀತಿ ಇಲ್ದೇನೆ ಎರಡೆರಡು ಮಕ್ಕಳನ್ನ ಕೊಟ್ಬಿಟ್ನಾ? ಒಂದ್ ತಿಳ್ಕೊಂಬಿಡು, ಜೀವನದಲ್ಲಿ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಅಲ್ಲಿ ನಾನು ಯಾರನ್ನಾದ್ರೂ ಇಷ್ಟಪಟ್ಟಿದ್ದೀನಿ ಅಂದ್ರೆ ಅದು ಒನ್ ಅಂಡ್ ಓನ್ಲಿ ನೀನ್ ಮಾತ್ರ ಚಿನ್ನ. ಪ್ರೀತಿ ಇದ್ರೆ ಅದನ್ನ ತೋರಿಸ್ಬೇಕು, ಸುಮ್ಮನೆ ಮಾತಾಡೋದಲ್ಲ. ಪ್ರೀತಿ ಹೆಂಗಪ್ಪ ತೋರ್ಸೋದು? ಎದೆ ಮಗ ತೋರ್ಸಕ್ಕಾಗುತ್ತದೆ ಪ್ರೀತಿನ? ಅಲ್ಲ, ನಾನು ಹೇಳೋದು, ನಾನು ನಿನಗೆ ಪ್ರೀತಿ ಕೊಡ್ತಾ ಇಲ್ಲ ಅಂತ ಯಾವ್ದಾದ್ರು ಒಂದು ಉದಾಹರಣೆ ಕೊಡು ನೋಡ್ರಣ್ಣ. ಉದಾಹರಣೆ ಬೇಕಾ? ಅಫ್ಕೋರ್ಸ್. ಡುಮ್ಮ ಸರ್ ನಾನು ನೋಡ್ ಕಲಿ. ಭೂಮಿಕಾ ಇಷ್ಟಪಡೋ ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಷಯನೂ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡ್ತಾನೆ. ಅವಳು ಬರ್ದಿರೋ ಡೈರಿನ ಬುಕ್ ಆಗಿ ಪಬ್ಲಿಷ್ ಮಾಡ್ತಿದ್ದಾನೆ. ಎಲ್ಲಾನು ಸರ್ಪ್ರೈಸ್ ಆಗಿ ಪ್ಲಾನ್ ಮಾಡ್ತಾನೆ. ಅವಳ ಖುಷಿನ ತನ್ನ ಖುಷಿ ಅಂತ ಸೆಲೆಬ್ರೇಟ್ ಮಾಡ್ತಾನೆ. ಹೆಂಡತಿ ಆಸೆ ಏನು ಅಂತ ಅರ್ಥ ಮಾಡ್ಕೊಂಡು ಅದನ್ನ ಪೂರೈಸ್ಬೇಕು, ಸುಮ್ಮನೆ ಬೆಣ್ಣೆ ಹಚ್ಚೋದಲ್ಲ. ರುಬ್ತಾವಳಲ್ಲ ಕೊಂಡು. ಏನ್ ಯೋಚನೆ ಮಾಡ್ತಿದ್ಯಾ? ನಾನು ಹೇಳಿದ್ ಸರಿ ತಾನೆ? ಸರಿನೇ. ಈಗ ಗೆಳೆಯ ಒಂದು ಬುಕ್ಕನ್ನ ಪ್ರಿಂಟ್ ಮಾಡಿ ಪಬ್ಲಿಷ್ ಮಾಡ್ದ. ಯಾಕೆ? ಅತ್ಗೆ ಡೈರಿ ಬರ್ದಿದ್ದಕ್ಕೆ. ಆದ್ರೆ ನಿನಗೆ ಡೈರಿ ಬರೆಯೋ ಅಭ್ಯಾಸನೇ ಇಲ್ವಲ್ಲ, ಮತ್ ನಾನೇನು ಪಬ್ಲಿಷ್ ಮಾಡ್ಲಿ? ಒಂದು ಐಡಿಯಾ ಚಿನ್ನ. ಈಗ ನೀನು ಪ್ರತಿನಿತ್ಯ ನನ್ನ ವಾಚಾಮಗೋಚರವಾಗಿ ಬೈತಾನೇ ಇರ್ತೀಯಲ್ಲ, ಆ ಪದಗಳನ್ನೆಲ್ಲ ಹಾಗೇ ಜೋಡಿಸಿ ಪ್ರಿಂಟ್ ಮಾಡಿ ಪಬ್ಲಿಷ್ ಮಾಡಿ ಹಂಗೆ ಎಲ್ರಿಗೂ ಹಂಚ್ಬಿಡ್ಲಾ? ಪ್ರತಿನಿತ್ಯ ಬೈತಾನೇ ಇರ್ತಿಯಲ್ಲ, ಅದನ್ನೆಲ್ಲ ರೆಕಾರ್ಡ್ ಮಾಡಿಕೊಂಡು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಎಲ್ಲ ಹಾಕಿ ಒಂದು ಆಲ್ಬಮ್ಮೇ ಮಾಡಿಬಿಟ್ಬಿಡ್ಲಾ? ಸುಮ್ಮನೆ ತಮಾಷೆ ಮಾಡಿದೆ. ಓಕೆ, ನಾನು ಬದಲಾಗೋದಕ್ಕೆ ಟ್ರೈ ಮಾಡ್ತೀನಿ. ಅಂದರೆ ಈಗ ಗೆಳೆಯ ಯಾವ ಥರ ಗಿಫ್ಟ್ ಕೊಡ್ತಾ ಇದ್ದಾನಲ್ಲ, ನಾನು ಅದೇ ಥರ ಸರ್ಪ್ರೈಸ್ ಗಿಫ್ಟ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಹೇಳಿದ್ಮೇಲೆ ಮಾಡಿ ಏನ್ ಪ್ರಯೋಜನ? ಹೇಳಕ್ ಮುಂಚೆನೆ ಅರ್ಥ ಮಾಡ್ಕೊಂಡು ಸರ್ಪ್ರೈಸ್ ಕೊಡ್ಬೇಕು, ಅದು ನಿಜವಾದ ಪ್ರೀತಿ. ಇವಾಗ ಗೊತ್ತಾಯ್ತಲ್ಲ, ಇನ್ಮೇಲೆ ಖಂಡಿತ ಪ್ರತಿನಿತ್ಯ ನಿನಗೆ ಗಿಫ್ಟ್ ಕೊಡ್ತೀನಮ್ಮ, 100%. ಈಗ ಏನು ಬೇಕು ನಿನಗೆ? ಒಂದು ಅರಮನೆ ಬೇಕಾ? ದೊಡ್ಡ ಕಾರ್ ಬೇಕಾ? ಮೈ ತುಂಬ ಒಡವೆ ಬೇಕಾ? ಏನು ಬೇಕು ಹೇಳು? ಪಾ, ನನ್ಗೆ ಆ ಥರ ದೊಡ್ಡ ದೊಡ್ಡ ಗಿಫ್ಟು, ದೊಡ್ಡ ದೊಡ್ಡ ಸರ್ಪ್ರೈಸ್ ಎಲ್ಲ ಇಷ್ಟ ಇಲ್ಲ. ನನ್ನ ಮನ್ಸಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೊಂಡು ಅದನ್ನ ಪೂರೈಸಿದ್ರೆ ಸಾಕು. ಡನ್ ಅಂದ್ಬಿಟ್ರೆ ಸಾಲದು, ಹೇಳಕ್ ಮುಂಚೆ ಮಾಡ್ಬೇಕು. ಪ್ರಾಮಿಸ್, ಪ್ರತಿ ತಿಂಗಳು ಒಂದೊಂದು ಸರ್ಪ್ರೈಸ್ ಗಿಫ್ಟ್ ನಿನಗೆ. ನಿಜವಾಗ್ಲು? ಏಯ್, ಪ್ರಾಮಿಸೇ ಇಟ್ಟಾಯ್ತು, ಅದೇನು ನಿಜವಾಗ್ಲು? ಡೌಟೇ ಬೇಡ, ಖಂಡಿತವಾಗ್ಲೂ ಕೊಡ್ತೀನಿ. ಹೋಗೋಣ, ಚಲೋ. ಬೊಲೆ ಆಟ ಆಡಿಸ್ತಿದ್ದಾನೆ ನನಗೆ. ಅಯ್ಯೋ, ಏನಾಯ್ತು? ಮಾಮ್, ಮತ್ತೆ ಯಾಕೋ ಜೈಗ್ರು ಪ್ರಾಬ್ಲಮ್ ಮಾಡ್ತಾನೆ ಅಂತ ನಂಗೆ ಅನ್ನಿಸ್ತಾ ಇದೆ. ಅವ್ನು ಬದಲಾಗಿದ್ದೇನೆ ಅಂತ ನನಗೆ ಯಾವುದೇ ಕಾನ್ಫಿಡೆನ್ಸ್ ಇಲ್ಲ ಮಾಮ್. ಇಷ್ಟೆಲ್ಲ ಆದರೂ ಅವನಿಗೆ ಬುದ್ಧಿ ಬಂದಿದೆ ಅಂತ ನಂಗೆ ಅನ್ನಿಸ್ತಾ ಇಲ್ಲ. ಜಯ ಏನು ಮಾಡ್ದ? ಮಾಮ್, ಈ ಆರ್ಡರ್ ನಿಂಗೆ ನೆನಪಿದೆ ಅಲ್ವಾ? ಇದು ಇನ್ 2 ಡೇಸಲ್ಲಿ ಡೆಲಿವರಿ ಆಗಬೇಕು. ಆ್ಯಂಡ್ ಕಾಂಟ್ರಾಕ್ಟ್ ಪೇಪರ್ಸ್ಗೆ ಅವ್ನು ಸೈನ್ ಬೇಕು. ಆ್ಯಂಡ್ ಅವ್ನು ಸೈನ್ ಮಾಡ್ತಾನೆ ಅಂತ ನಂಗೆ ಅನ್ನಿಸ್ತಾ ಇಲ್ಲ ಮಾಮ್. ನಾವು ಟೈಮಿಗೆ ಕರೆಕ್ಟಾಗಿ ಡೆಲಿವರಿ ಕೊಡಲಿಲ್ಲ ಅಂದರೆ ಕಂಪನಿ ಹೆವಿ ಪೆನಾಲ್ಟಿ ಕಟ್ಟಬೇಕಾಗತ್ತೆ. ಫೈನ್, ಬೇರೆ ಕಡೆ ಎಲ್ಲಾದರೂ ಮ್ಯಾನುಫ್ಯಾಕ್ಚರ್ ಮಾಡಿ ಕಳ್ಸೋಣ ಅಂದರೆ ಏನೇ ಮಾಡಿದ್ರೂ ಕಾಂಟ್ರಾಕ್ಟ್ ಪ್ರಕಾರ ಪೇಮೆಂಟ್ ಅವನ ಅಕೌಂಟ್ಗೆ ಹೋಗುತ್ತೆ. ಸೊ ಅವ್ನು ಸೈನ್ ಬೇಕೇ ಬೇಕು ಮಾಮ್. ಹಾಗಿದ್ರೆ ಈಗೇನು ಮಾಡಬೇಕು? ಮಾಮ್ ನೋಡು, ಈ ಕಾಂಟ್ರಾಕ್ಟ್ನ ನಾವು ಕ್ಯಾನ್ಸಲ್ ಮಾಡಬೇಕು, ಇಲ್ಲ ಜೈಬ್ರೋ ಇದಕ್ಕೆ ಸೈನ್ ಮಾಡಬೇಕು. ಸೊ ನೀನೇ ಹೋಗಿ ಜೈಬ್ರೋ ಹತ್ರ ಇದನ್ನ ಸೈನ್ ಮಾಡಿಸ್ಕೊಂಬಂದ್ಬಿಡು. ಏನು ಹೇಳ್ತಾ ಇದೆಯಾ?
ಜಯ ಹತ್ರ ನಾನು ಹೋಗ್ಬೇಕಾ? ಅವನ ಮುಖ ನೋಡೋದಕ್ಕೂ ನನಗಿಷ್ಟ ಇಲ್ಲ. ನಾನು ಹೋಗಲ್ಲ. ಬೇರೆ ಯಾರನ್ನಾದರೂ ಕಳಿಸು. ಮಾಮ್, ಲುಕ್ ಮಾಮ್, ಈಗ ನಾನು ಹೋಗಿ ಜೈಬ್ರೋ ಹತ್ರ ಮಾತಾಡೋಕ್ಕಾಗಲ್ಲ, ಅಥವಾ ಬಿಗ್ ಬ್ರೋ ಕೂಡ ಹೋಗಿ ಮಾತಾಡೋದಕ್ಕಾಗಲ್ಲ. ಈಗ ನಾವಿಬ್ಬರಲ್ಲಿ ಯಾರಾದರೂ ಒಬ್ರಿಗೆ ಮಾತಾಡಿದ್ರು ಸುಮ್ಮನೆ ಜಗಳ ಆಗುತ್ತೆ, ವಿಷಯ ಎಲ್ಲಿಂದ ಎಲ್ಗೂ ಹೋಗ್ಬಿಡುತ್ತೆ. ಆ್ಯಂಡ್ ಹೋಗಿ ಫೈನ್, ಆನಂದ್ ಬ್ರೋ ಹತ್ರ ಮಾತಾಡ್ಸೋಣ ಅಂದರೆ ಆನಂದ್ ಬ್ರೋಗೆ ಅವ್ನು ಕಂಡ್ರೇ ಆಗಲ್ಲ, ಸುಮ್ಮನೆ ಜಗಳ ಆಗುತ್ತೆ ಮಾಮ್. ಅದಕ್ಕೆ ಏನು ಮಾಡಬೇಕು ಅಂತ ನಂಗೆ ಗೊತ್ತಾಗಲಿಲ್ಲ. ಆಗ ನನ್ನ ಮೈಂಡಿಗೆ ಬಂದಿದ್ದು ಒಂದೇ ಒಂದು ಹೆಸರು, ಅದು ನೀನು ಮಾಮ್. ಈ ಕೆಲಸ ನಿನ್ನಿಂದ ಮಾತ್ರ ಸಾಧ್ಯ. ಆ್ಯಂಡ್ ಬಿಗ್ ಬ್ರೋ ಹತ್ರ ನಾನು ಮಾತಾಡಿದೆ, ಅವ್ನು ಓಕೆ ಅಂತ ಹೇಳಿದ್ದಾನೆ. ಆ್ಯಂಡ್ ಮೊನ್ನೆ ನೀನೇ ಪೊಲೀಸ್ರ ಹತ್ರ ವಾರ್ನಿಂಗ್ ಕೊಡಿಸಿದ್ಯಾ ಮಾಮ್. ಆ್ಯಂಡ್ ನಿನ್ನ ಹತ್ರ ಮಾತಾಡುವಾಗ ಅವನು ಕೇರ್ಫುಲ್ಲಾಗಿರ್ತಾನೆ, ಯಾವುದೇ ಥರದ ಬಾಲ ಬಿಚ್ಚೋದಕ್ಕೆ ಹೋಗೋದಿಲ್ಲ. ಯಾಕೆಂದರೆ ನಿನ್ನ ಬಗ್ಗೆ ಅವನಿಗೆ ಗೌರವ ಇದೆ, ಭಯ ಇದೆ. ಸೊ ನನಗೆ 100% ಕಾನ್ಫಿಡೆನ್ಸ್ ಇದೆ, ಅವನು ನಿನ್ನ ಮಾತು ಕೇಳ್ತಾನೆ. ಪ್ಲೀಸ್ ಮಾಮ್, ಹೇಗಾದರೂ ಮಾಡಿ ಅವನ ಹತ್ರ ಸೈನ್ ಮಾಡಿಸ್ಕೊಂಬ, ಇಲ್ಲಾಂದರೆ ಕಂಪ್ನಿಗೆ ಹೆವಿ ಲಾಸ್ ಆಗುತ್ತೆ. ಆ್ಯಂಡ್ ಬಿಗ್ ಬ್ರೋ ಹತ್ರ ಫುಲ್ ಕಾನ್ಫಿಡೆಂಟಾಗಿ ಹೇಳ್ಬಿಟ್ಟಿದ್ದೀನಿ ನಾನು, ನೀನು ಈ ಕೆಲಸ ಮಾಡ್ಕೊಂಡು ಬಂದೇ ಬರ್ತೀಯ ಅಂತ. ಒನ್ ಟೈಮ್ ಈ ಪ್ರಾಬ್ಲಮ್ ಕ್ಲಿಯರ್ ಆದರೆ ಕಂಪ್ನಿಗೆ ಒಂದು ದೊಡ್ಡ ರಿಲೀಫ್ ಸಿಗುತ್ತೆ ಮಾಮ್. ಪ್ಲೀಸ್ ಮಾಮ್. ಸರಿ ಪಾರ್ಥ, ನಾನು ಟ್ರೈ ಮಾಡ್ತೀನಿ. ಮಾಮ್, ಟ್ರೈ ಮಾಡೋದಲ್ಲ, ನೀನು ಮಾಡಲೇಬೇಕು. ಇದೊಂದು ಪ್ರಾಬ್ಲಮ್ ಕ್ಲಿಯರ್ ಆದರೆ ಒಂದು ದೊಡ್ಡ ಹೆಡ್ಡೇಕ್ ಕಮ್ಮಿ ಆಗುತ್ತೆ. ಸೊ ಪ್ಲೀಸ್, ಐ ನೋ ಯುಲ್ ಡೂ ಇಟ್. ಇದೆಲ್ಲ ನನ್ನ ಗಮನಕ್ಕೆ ಬರದೆ ನಡೆಯುತ್ತೆ ಅಂತ ನೀವೆಲ್ಲ ಅಂದ್ಕೊಂಡಿದ್ದೀರಾ? ಈ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಿದ್ದೆ ನಾನು. ಆದರೆ ನನ್ನ ಆಟ ಇನ್ನೂ ಜಸ್ಟ್ ಶುರು ಆಗ್ತಿದೆ. ಗುಡ್ ಮಾರ್ನಿಂಗ್ ಎವ್ರಿಬಾಡಿ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಮಕ್ಕಳ. ಎದ್ದೇಳಿ ಎದ್ದೇಳಿ ಎದ್ದೇಳಿ. ಅಯ್ಯೋ, ಏನಿದು? ಅರೆ ಮೇಡಮ್ ಎದ್ದೇಳಿ. ಗುಡ್ ಮಾರ್ನಿಂಗ್. ತಗೊಳ್ಳಿ, ನಿಮಗೋಸ್ಕರ ಹಾಲು ತಂದಿದ್ದೀನಿ. ಎಸ್, ತಗೊಳ್ಳೋ, ಕೊಡು ಹಂಗೆ. ಹಾಂ, ಏನು ಇಷ್ಟೊತ್ತಾಗೋಯ್ತು, ನನಗೆ ಬಸ್ಲೇ ಇಲ್ಲ. ಅರೆ ನೀವು ಅಷ್ಟು ಸುಖವಾಗಿ ನಿದ್ದೆ ಮಾಡ್ತಾ ಇದ್ರಿ, ನಿಮ್ಮನ್ನು ಡಿಸ್ಟರ್ಬ್ ಮಾಡೋಕ್ಕೆ ಮನಸ್ಸೇ ಆಗಲಿಲ್ಲ, ಅದಕ್ಕೆ ನಾನೇ ಮಾಡ್ಕೊಂಬಂದೆ. ತಗೊಳ್ಳಿ, ನಾನೇ ಕಾಫಿ ಮಾಡ್ಕೊಂಬಂದೆ. ಥ್ಯಾಂಕ್ ಯು. ಬಟ್ ಇದನ್ನೇ ರೂಢಿ ಮಾಡ್ಕೊಬಾರ್ದಲ್ವಾ? ಯಾಕೆ? ಅಲ್ಲ, ನಾಳೆ ದಿನ ನಾನು ಕಾಫಿ ಮಾಡಿದಾಗ ನೀವು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ರೆ? ಓ ಹಾಗೆ. ನಿಮ್ಮ ಕಾಫಿ ಇದೆ